ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಹೀರೆಕಾಯಲ್ಲಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಈ ಸಾಂಬಾರು ತುಂಬ ಹಳೆ ಕಾಲದ ಸಾರು, ಅಂದರೆ ಒಂದು ಸಾಂಪ್ರದಾಯಿಕ ಸಾರು ಅಂತಲೇ ಹೇಳ್ಬೋದು. ಹೀರೆಕಾಯಲ್ಲಿ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಮಸಾಲೆ ಇಲ್ಲದೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತು ನಾನು ಮಾಡ್ತಾ ಇರೋದು ಇದಕ್ಕೆ ಹೀರೆಕಾಯಿ ಸಿಹಿ ಸಾರು ಅಂತಲೂ ಕೂಡ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ನಾನು 2 ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಜವಳಿಕಾಯಿ. ಈಗ 2 ಹೀರೆಕಾಯಿನ ಕಟ್ ಮಾಡಿಕೊಂಡು ಜವಳಿಕಾಯಿ ಹಾಕಿ ಅದಕ್ಕೆ 1 ಲೋಟ ಅವರೆಬೇಳೆ ಮತ್ತು ಅವರೆಕಾಳು ಇದ್ದು, ಅದು ವಿಡಿಯೋ ಸ್ಕಿಪ್ ಆಗಿದೆ. ಅವೆರಡನ್ನೂ ಕೂಡ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 3 ವಿಸಲನ್ನು ಕೂಗಿಸ್ಕೊಳ್ತೀನಿ. ನೀರು ಕಡಿಮೆ ಹಾಕಿದ್ದೀನಿ, ಏಕೆಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ, ನೀರು ಬಿಟ್ಕೊಳೋದ್ರಿಂದ ನಾನು ನೀರನ್ನು ಕಡಿಮೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಸಲನ್ನು ಕೂಗಿಸ್ಕೊಳ್ತೀನಿ. ಇದಾದ ನಂತರ ನಾನು ಮಸಾಲೆಗೆ ತೆಂಗಿನಕಾಯಿ ತುರಿ, ಇದಕ್ಕೆ ಕುಸುಮೆ ಅಂತ ಸಿಗುತ್ತೆ, ಅದನ್ನು ಹಾಕ್ತಾರೆ. ನಮ್ಮ ಕಡೆ ಅದು ಅವೈಲೇಬಲ್ ಇಲ್ಲ, ಹಂಗಾಗಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಹೋಳು ಫುಲ್ಲು, ಮತ್ತು ಒಂದು 10 ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ ಅದು, ಮತ್ತು ಬೆಳ್ಳುಳ್ಳಿ. ಇದು ರಾ ರೈಸ್, ಇಡ್ಲಿ ಮತ್ತು ದೋಸೆಗೆ ಬಳಸುವಂತಹ ಒಂದು ರಾ ರೈಸ್, ಅದನ್ನು ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದಷ್ಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಇದನ್ನು ಹಾಕಿ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ತೆಂಗಿನಕಾಯಿ, ಇದಕ್ಕೆ ಇಷ್ಟೇ ಮಸಾಲೆ. ಸಿಂಪಲ್ಲಾಗಿ ಬೇಗ ರೆಡಿಯಾಗುವಂತಹ ಒಂದು ಸಾಂಬಾರು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಬರ್ತೀನಿ. ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಆ ಜಾಗದಲ್ಲಿ ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಇದಕ್ಕೆ ಸೂಪರ್ ಕಾಂಬಿನೇಷನ್ನು ಹಸಿಮೆಣಸಿನ್ಕಾಯಿನೇ, ಆದರೆ ನನ್ನ ಹತ್ರ ಅವೈಲೇಬಲ್ ಇಲ್ಲ, ಮತ್ತು ನಮ್ಮ ಮನೇಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು, ಹಾಗಾಗಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಸೇಮ್ ನೋಡೋದಕ್ಕೆ ಚಟ್ನಿ ಥರನೇ ಕಾಣಿಸುತ್ತೆ. ಅಕ್ಕಿ ಹಾಕಿದ್ದೀವಿ, 1 ಸ್ಪೂನು ಅಕ್ಕಿ, ದೋಸೆಗೆ ಇಡ್ಲಿಗೆ ಬಳಸೋವಂಥ ಅಕ್ಕಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಕುಕ್ಕರ್ ಲಿಡ್ 3 ವಿಷಲ್ ಕೂಗಿದೆ. ಅದನ್ನು ಲಿಡ್ ತೆಗೆದು ನೋಡಿದ್ರೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು, ಹೀರೆಕಾಯಿ ಹೇಳೋದೇ ಬೇಡ, ಅದು ಹಂಗೆ ಮಾಗಿಸಿದ್ರೂ ಮಾಗುತ್ತೆ ಅಂತೇಳಿ 3 ವಿಷಲ್ಲು ಕೇಳಬೇಕಾ, ಚೆನ್ನಾಗಿ ಕೂತ್ಕೊಂಡಿರುತ್ತಲ್ವ, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನಾನು ಹೀರೆಕಾಯಿ ಮತ್ತು ಜವಳಿಕಾಯಿ, ಅವರೆಕಾಳು ಸೀಸನ್ ಅಲ್ಲ, ಆದರೂ ಕೂಡ ನನ್ನ ಹತ್ರ ಇತ್ತು, ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಬರುತ್ತೆ ಅಂತ ಏನಕ್ಕಾದ್ರೂ, ಹಾಗಾಗಿ ಇತ್ತು, ಹಾಕಿದ್ದೀನಿ ಅವರೆಕಾಳನ್ನು. ಇದು ಅಷ್ಟೂ ಕೂಡ ಸಾಫ್ಟಾಗಿ ಬೆಂದಿದೆ. ಉಪ್ಪು ಕೂಡ ಹಾಕಿದ್ದೆ, ಆಮೇಲೆ ನೋಡಿ ಹಾಕ್ಕೋಬೇಕು ಉಪ್ಪನ್ನ, ಏಕೆಂದರೆ ಮರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಉಪ್ಪು ಹಾಕಿನೇ ಬೇಯಿಸ್ಕೊಂಡಿರೋದ್ರಿಂದ. ಚೆನ್ನಾಗಿ ಬೆಂದಿದೆ. ಹೇಳಿದ್ನಲ್ಲ, ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಹಾಕಿದರೆ ಇದೇ ಕಲರ್ ಇರುತ್ತೆ, ವೈಟ್ ಕಲರೇ ಇರುತ್ತೆ. ಬಟ್ ನಾನು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ರೆಡ್ ಕಲರ್ ಬರುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಫಸ್ಟಿಗೆ ಒಂದು ಸಲ ಕೂಗೋದಕ್ಕೆ ಮುಂಚೆನೇ ಹಾಕ್ಕೊಂಡಿದ್ದೆ, ಕುಕ್ಕರಿಗೆ ಕೂಗಿಸ್ಕೊಂಡಿದ್ದೆ ಉಪ್ಪು ಹಾಕ್ಕೊಂಡು. ಈಗ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಕ್ತಾಯಿದ್ದೀನಿ. ಈಗ ರುಬ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಹಾಕ್ತೀನಿ. ಮಸಾಲೆ ಅಂತನೇನಲ್ಲ, ಒಂದು ಚಟ್ನಿ ರೂಪದಲ್ಲಿ ಅಂತಲೇ ಅನ್ಬೋದು. ಒಣಮೆಣಸಿನ್ಕಾಯಿಗೆ ಬದಲು ಹಸಿಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ನಮ್ಮ ಹಸಿಮೆಣಸಿನ್ಕಾಯಿ ಯೂಸ್ ಇಲ್ಲದೆ ಇರೋ ಕಾರಣದಿಂದ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟರೆ ಆಗೋಯಿತು. 1-2 ಕುದ್ರೆ ಸಾಕು, ಏಕೆಂದರೆ ಇದರಲ್ಲಿ ಯಾವುದೇ ಮಸಾಲೆ ಇಲ್ಲದೆ ಇರೋದ್ರಿಂದ ಅಷ್ಟು ಕುದಿಸ್ಬೇಕು, ಇಷ್ಟು ಕುದಿಸ್ಬೇಕು ಅನ್ನೋ ಒಂದು ಇದೇ ಇಲ್ಲ. ಮಸಾಲೆನೇ ಇಲ್ಲ ಅಂದಮೇಲೆ ಕುದಿಸೋದಿಲ್ಲಿಂದ ಬಂತು. ಈ ಒಂದು ಸಾಂಬಾರು ಇಷ್ಟು ತೆಳ್ಳ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಕುದ್ದಾದ ನಂತರ ಇನ್ನೂ ಕೂಡ ಗಟ್ಟಿಗಾಗುತ್ತೆ, ಏಕೆಂದರೆ ಅಕ್ಕಿ ಹಾಕಿರೋದ್ರಿಂದ ಗಟ್ಟಿಯಾಗುತ್ತೆ ಸಾಂಬಾರು, ಹಂಗಾಗಿ ಅಷ್ಟು ತೆಳ್ಳ ಇಟ್ಕೊಂಡಿದ್ದೀನಿ. ಅವರೆಬೇಳೆ ಇದಕ್ಕೆ ಮೇಯ್ನ್ ಕಾಂಬಿನೇಷನ್ನು. ತೊಗರಿಬೇಳೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸಾರು, ಅವರೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು 5 ನಿಮಿಷ ಕುದ್ದಾದ ನಂತರ ಊಟಕ್ಕೆ ಸರ್ವ್ ಮಾಡ್ಕೋಬೋದು. ಹೀಗೆ ನನ್ನ ಮಣಿಮೂರ್ತಿ ಯೂಟ್ಯೂಬ್ ಚಾನಲನ್ನು ಹೀಗೆ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.